ಅಬಕಾರಿ ಇಲಾಖೆಯಲ್ಲಿ ನಡೆದಿರ್ತಕ್ಕಂತಹ ಬ್ರಹ್ಮಾಂಡ ಭ್ರಷ್ಟಾಚಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರ್.ಬಿ. ತಿಮ್ಮಾಪುರ್ ಅವರು ಬಹಳ ಕೂಲ್ ಆಗಿ ಮಾತನಾಡ್ತಾ ಇದ್ದಾರೆ. ನಾನು ತಪ್ಪೇ ಮಾಡಿಲ್ಲ ಅಂತಂದ್ಮೇಲೆ ನನಗೆ ರಕ್ಷಣೆ ಯಾಕೆ ಬೇಕು, ಈ ವಿಚಾರದಲ್ಲಿ ಚುನಾವಣೆ ಬಂದಾಗ ಈ ರೀತಿಯೆಲ್ಲ ಆರೋಪ ಮಾಡ್ತಾರೆ ಅಂತ ರಿಪಬ್ಲಿಕ್ಗೆ ಅಬಕಾರಿ ಸಚಿವ ಆರ್.ಬಿ. ತಿಮ್ಮಾಪುರ ಹೇಳಿಕೆ ಕೊಟ್ಟಿದ್ದಾರೆ. ಚುನಾವಣೆ ಬಂದಾಗ ಹೀಗೆ ಆರೋಪ ಮಾಡ್ತಾರೆ ಅಂತ. ಹಾಗಾದ್ರೆ ಲೋಕಾಯುಕ್ತ ಯಾಕೆ ಡಿಸಿನೂ ಸೇರಿದಂತೆ ಇವರ ಇಲಾಖೆಯ ಅಧಿಕಾರಿಗಳನ್ನ ವಿಚಾರಣೆ ನಡೆಸ್ತಾ ಇದೆ? ಏನು ನಡೀತಾ ಇದೆ ಇಲಾಖೆನಲ್ಲಿ? ಏನಾದರೂ ಇವರು ಹೊಣೆಗಾರಿಕೆ ಇಲ್ವೇ ಇಲ್ವಾ? ಅದಕ್ಕೆ ನಾನು ಯಾಕೆ ರಾಜೀನಾಮೆ ಕೊಡಲಿ? ಆಡಿಯೋ ಲೆಕ್ಕಕ್ಕೆ ಬರಲ್ಲ ಅಂತೆ. ಮತ್ತೆ ಯಾವುದು ಲೆಕ್ಕಕ್ಕೆ ಬರುತ್ತೆ ಹಾಗಾದ್ರೆ? ಆಡಿಯೋ ಲೆಕ್ಕಕ್ಕೆ ಬರಲ್ಲ ಅಂತಂದ್ರೆ ಲೋಕಾಯುಕ್ತ ವಿಚಾರಣೆ ಲೆಕ್ಕಕ್ಕೆ ಬರಲ್ಲ, ಆಡಿಯೋ ಲೆಕ್ಕಕ್ಕೆ ಬರಲ್ಲ ಅಂತೀರಾ ನೀವು? ನಮ್ಮ ಜೊತೆಗೆ ಅಬಕಾರಿ ಸಚಿವರಾದಂಥ ಆರ್.ಬಿ. ತಿಮ್ಮಾಪುರ್ ಅವರು ಇದ್ದಾರೆ. ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್, ಬಿಜೆಪಿಯವರು ನಿಮ್ಮ ಮೇಲೆ ಗುರುತರವಾದಂಥ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಅಬಕಾರಿ ಇಲಾಖೆ ಅನ್ನುವಂಥದ್ದು ಅಕ್ರಮ ಇಲಾಖೆ ಆಗಿದೆ ಅನ್ನುವಂಥದ್ದು ಎಲ್ಲಿ ಗುರುತರ ಪದೇ ಪದೇ ಆಡಿಯೋಗಳು ಹೊರಗಡೆ ಬರ್ತಾ ಇದಾವೆ, ಲಂಚದ ಬೇಡಿಕೆ ಎಲ್ಲ ಬರ್ತಾ ಇದೆ. ಮೊದಲಿಂದ ಬರ್ತಾವ, ನಡಿಯಪ್ಪ ಅವೆಲ್ಲ. ಚುನಾವಣೆಗೆ, ಕೇರಳ ಚುನಾವಣೆಗೆ, ಅಸ್ಸಾಂ ಚುನಾವಣೆಗೆ ಇಲ್ಲಿಂದ ಅಬಕಾರಿ ಇಲಾಖೆ ಹಣ ಕಳಿಸ್ತಾ ಇದ್ದಾರೆ ಅನ್ನೋಂಥ ಆರೋಪ. ಯಾವ ಚುನಾವಣೆ ಬಂದರೂ ಅಬಕಾರಿ ಹಿಡ್ಕೊಂಡಿದ್ದಾರೆ. ಅವ್ರಿಗೆ ಎಲ್ಲಿ ಏನಿದೆ ಸಾಕ್ಷಿ ಆಧಾರ? ಸುಳ್ಳು ಸಾಕ್ಷಿ ಇಲ್ಲ, ಆಧಾರ ಇಲ್ಲ, ಮಾತಾಡ್ತಾರೆ. ಚುನಾವಣೆಗಳಿಗೆ ಹಣವನ್ನ ಕಳಿಸ್ತಾ ಇರುವಂತ ಕಾರಣಕ್ಕಾಗಿನೇ ಸಿದ್ದರಾಮಯ್ಯನವರು ತಮ್ಮನ್ನ ರಕ್ಷಣೆ ಮಾಡ್ತಾ ಇದ್ದಾರೆ ಅನ್ನುವಂತ ಒಂದು ಆರೋಪ ಮಾಡಿದ್ದಾರೆ. ಮಾಡಕ್ ನಾನೇನೇ ತಪ್ಪು ಮಾಡಿದ್ದೀನಿ? ಏನು ತಪ್ಪೇ ಮಾಡಲಾರ್ದು ರಕ್ಷಣೆ ಎಲ್ಲಿ ಬರುತ್ತೆ? ಏನ್ ತಪ್ಪು ಮಾಡಿದ್ದೀನಿ ರಕ್ಷಣೆ ಮಾಡಕ್? ನಿಮ್ಮ ಯಾವುದೇ ತಪ್ಪಿಲ್ವಾ ಸರ್ ಇದರಲ್ಲಿ? ನೋ ನಥಿಂಗ್, ಏನೇನು ಇಲ್ಲ. ಸಿದ್ದರಾಮಯ್ಯನವರು ರಾಜೀನಾಮೆ ಪಡಿಲಿಲ್ಲ ಅಂತಂದ ಹೇಳಿದ್ರೆ 80% ಸಿದ್ದರಾಮಯ್ಯನವ್ರಿಗೆ ಹೋಗುತ್ತೆ ಅನ್ನುವಂತ ಆರೋಪವನ್ನ ಬಿಜೆಪಿಯವರು ಮಾಡ್ತಾ ಇದ್ದಾರೆ ಸರ್. ನೀವು ರಾಜೀನಾಮೆ ಕೊಡಬೇಕಂತ ಬಿಜೆಪಿ ನಾಯಕರು, ಅಂದ್ರೆ ನಿಮ್ಮ ಇಲಾಖೆಯಲ್ಲಿ ಅಕ್ರಮ ಕೇಳಿ ಬರ್ತಾ ಇದೆ, ಆಡಿಯೋ ಬಂದಿದೆ, ಹಂಗಾಗಿ ರಾಜೀನಾಮೆ ಕೊಟ್ಟು ತನಿಖೆಯನ್ನು ಎದುರಿಸಬೇಕು ಅಂತ. ಒಂದು ಆಡಿಯೋ ಕಳಿಸ್ತಾನೆ, ಆದ್ಮೇಲೆ ನಿನ್ ಮೇಲೆ ತನಿಖೆ ಚಾಲು ಮಾಡ್ದಾನ. ಅಂದ್ರೆ ಆಡಿಯೋ ವ್ಯಾಲ್ಯೂ ಆಗಲ್ವಾ ಸರ್? ಆಡಿಯೋ ಯಾರು ಅವ್ರು ಹಿಂದಿನ ಎಲ್ಲ ಅವ್ರು ಹೇಳಿದ ರೆಕಾರ್ಡ್ ಹೇಳ್ತೀನಿ, ಒಂದ್ ದಿವ್ಸ ಕೇಳು. ಏನ್ ರೆಕಾರ್ಡ್ ಇದೆ ಸರ್? ಯಾವ ರೆಕಾರ್ಡ್? ಆಡಿಯೋ ಎಲ್ಲರೂ ಮಾಡ್ತಾರೆ ಅಂತ ಹೇಳಿದವ್ರು ಯಾರು? ಅವ್ರ ನಾಯಕರು ಹೇಳ್ಯಾರ ಬಿಡು. ಬಿಜೆಪಿ ಅವ್ರಿಗೆ, ವಿರೋಧ ಪಕ್ಷದ ನಾಯಕರಿಗೆ ತಾವೇನ್ ಹೇಳಕ್ ಬಯಸ್ತೀರಿ ಸರ್? ಅವ್ರು ಹೇಳುದನ್ನ ಹೇಳಿ, ಇದೆಲ್ಲ ಸುಳ್ಳು ಸುದ್ದಿಗಳನ್ನ ಹಬ್ಸೋದು ಬಂದ್ ಮಾಡಲಿ. ಇನ್ನು ಅಬಕಾರಿ ಇಲಾಖೆಯಲ್ಲಿ ನಡೆದಿರ್ತಕ್ಕಂತಹ ಬ್ರಹ್ಮಾಂಡ ಭ್ರಷ್ಟಾಚಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರ್.ಬಿ. ತಿಮ್ಮಾಪುರ್ ಅವರು ಬಹಳ ಕೂಲ್ ಆಗಿ ಮಾತನಾಡ್ತಾ ಇದ್ದಾರೆ. ನಾನು ತಪ್ಪೇ ಮಾಡಿಲ್ಲ ಅಂತಂದ್ಮೇಲೆ ನನಗೆ ರಕ್ಷಣೆ ಯಾಕೆ ಬೇಕು, ಈ ವಿಚಾರದಲ್ಲಿ ಚುನಾವಣೆ ಬಂದಾಗ ಈ ರೀತಿಯೆಲ್ಲ ಆರೋಪ ಮಾಡ್ತಾರೆ ಅಂತ ರಿಪಬ್ಲಿಕ್ಗೆ ಅಬಕಾರಿ ಸಚಿವ ಆರ್.ಬಿ. ತಿಮ್ಮಾಪುರ ಹೇಳಿಕೆ ಕೊಟ್ಟಿದ್ದಾರೆ. ಚುನಾವಣೆ ಬಂದಾಗ ಹೀಗೆ ಆರೋಪ ಮಾಡ್ತಾರೆ ಅಂತ. ಹಾಗಾದ್ರೆ ಲೋಕಾಯುಕ್ತ ಯಾಕೆ ಡಿಸಿನೂ ಸೇರಿದಂತೆ ಇವರ ಇಲಾಖೆಯ ಅಧಿಕಾರಿಗಳನ್ನ ವಿಚಾರಣೆ ನಡೆಸ್ತಾ ಇದೆ? ಏನು ನಡೀತಾ ಇದೆ ಇಲಾಖೆನಲ್ಲಿ? ಏನಾದರೂ ಇವರು ಹೊಣೆಗಾರಿಕೆ ಇಲ್ವೇ ಇಲ್ವಾ? ಅದಕ್ಕೆ ನಾನು ಯಾಕೆ ರಾಜೀನಾಮೆ ಕೊಡಲಿ? ಆಡಿಯೋ ಲೆಕ್ಕಕ್ಕೆ ಬರಲ್ಲ ಅಂತೆ. ಮತ್ತೆ ಯಾವುದು ಲೆಕ್ಕಕ್ಕೆ ಬರುತ್ತೆ ಹಾಗಾದ್ರೆ? ಆಡಿಯೋ ಲೆಕ್ಕಕ್ಕೆ ಬರಲ್ಲ ಅಂತಂದ್ರೆ ಲೋಕಾಯುಕ್ತ ವಿಚಾರಣೆ ಲೆಕ್ಕಕ್ಕೆ ಬರಲ್ಲ, ಆಡಿಯೋ ಲೆಕ್ಕಕ್ಕೆ ಬರಲ್ಲ ಅಂತೀರಾ ನೀವು? ನಮ್ಮ ಜೊತೆಗೆ ಅಬಕಾರಿ ಸಚಿವರಾದಂಥ ಆರ್.ಬಿ. ತಿಮ್ಮಾಪುರ್ ಅವರು ಇದ್ದಾರೆ. ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್, ಬಿಜೆಪಿಯವರು ನಿಮ್ಮ ಮೇಲೆ ಗುರುತರವಾದಂಥ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಅಬಕಾರಿ ಇಲಾಖೆ ಅನ್ನುವಂಥದ್ದು ಅಕ್ರಮ ಇಲಾಖೆ ಆಗಿದೆ ಅನ್ನುವಂಥದ್ದು ಎಲ್ಲಿ ಗುರುತರ? ಪದೇ ಪದೇ ಆಡಿಯೋಗಳು ಹೊರಗಡೆ ಬರ್ತಾ ಇದಾವೆ, ಲಂಚದ ಬೇಡಿಕೆ ಎಲ್ಲ ಬರ್ತಾ ಇದೆ. ಮೊದಲಿಂದ ಬರ್ತಾವ, ನಡಿಯಪ್ಪ ಅವೆಲ್ಲ. ಚುನಾವಣೆಗೆ, ಕೇರಳ ಚುನಾವಣೆಗೆ, ಅಸ್ಸಾಂ ಚುನಾವಣೆಗೆ ಇಲ್ಲಿಂದ ಅಬಕಾರಿ ಇಲಾಖೆ ಹಣ ಕಳಿಸ್ತಾ ಇದ್ದಾರೆ ಅನ್ನೋಂಥ ಆರೋಪ. ಯಾವ ಚುನಾವಣೆ ಬಂದರೂ ಅಬಕಾರಿ ಹಿಡ್ಕೊಂಡಿದ್ದಾರೆ. ಅವ್ರಿಗೆ ಎಲ್ಲಿ ಏನಿದೆ ಸಾಕ್ಷಿ ಆಧಾರ? ಸುಳ್ಳು ಸಾಕ್ಷಿ ಇಲ್ಲ, ಆಧಾರ ಇಲ್ಲ, ಮಾತಾಡ್ತಾರೆ. ಚುನಾವಣೆಗಳಿಗೆ ಹಣವನ್ನ ಕಳಿಸ್ತಾ ಇರುವಂತ ಕಾರಣಕ್ಕಾಗಿನೇ ಸಿದ್ದರಾಮಯ್ಯನವರು ತಮ್ಮನ್ನ ರಕ್ಷಣೆ ಮಾಡ್ತಾ ಇದ್ದಾರೆ ಅನ್ನುವಂತ ಒಂದು ಆರೋಪ ಮಾಡಿದ್ದಾರೆ. ಮಾಡಕ್ ನಾನೇನೇ ತಪ್ಪು ಮಾಡಿದ್ದೀನಿ? ಏನು ತಪ್ಪೇ ಮಾಡಲಾರ್ದು ರಕ್ಷಣೆ ಎಲ್ಲಿ ಬರುತ್ತೆ? ಏನ್ ತಪ್ಪು ಮಾಡಿದ್ದೀನಿ ರಕ್ಷಣೆ ಮಾಡಕ್? ನಿಮ್ಮ ಯಾವುದೇ ತಪ್ಪಿಲ್ವಾ ಸರ್ ಇದರಲ್ಲಿ? ನೋ ನಥಿಂಗ್, ಏನೇನು ಇಲ್ಲ. ಸಿದ್ದರಾಮಯ್ಯನವರು ರಾಜೀನಾಮೆ ಪಡಿಲಿಲ್ಲ ಅಂತಂದ ಹೇಳಿದ್ರೆ 80% ಸಿದ್ದರಾಮಯ್ಯನವ್ರಿಗೆ ಹೋಗುತ್ತೆ ಅನ್ನುವಂತ ಆರೋಪವನ್ನ ಬಿಜೆಪಿಯವರು ಮಾಡ್ತಾ ಇದ್ದಾರೆ ಸರ್. ನೀವು ರಾಜೀನಾಮೆ ಕೊಡಬೇಕಂತ ಬಿಜೆಪಿ ನಾಯಕರು, ಅಂದ್ರೆ ನಿಮ್ಮ ಇಲಾಖೆಯಲ್ಲಿ ಅಕ್ರಮ ಕೇಳಿ ಬರ್ತಾ ಇದೆ, ಆಡಿಯೋ ಬಂದಿದೆ, ಹಂಗಾಗಿ ರಾಜೀನಾಮೆ ಕೊಟ್ಟು ತನಿಖೆಯನ್ನು ಎದುರಿಸಬೇಕು ಅಂತ. ಒಂದು ಆಡಿಯೋ ಕಳಿಸ್ತಾನೆ, ಆದ್ಮೇಲೆ ನಿನ್ ಮೇಲೆ ತನಿಖೆ ಚಾಲು ಮಾಡ್ದಾನ. ಅಂದ್ರೆ ಆಡಿಯೋ ವ್ಯಾಲ್ಯೂ ಆಗಲ್ವಾ ಸರ್? ಆಡಿಯೋ ಯಾರು ಅವ್ರು ಹಿಂದಿನ ಎಲ್ಲ ಅವ್ರು ಹೇಳಿದ ರೆಕಾರ್ಡ್ ಹೇಳ್ತೀನಿ, ಒಂದ್ ದಿವ್ಸ ಕೇಳು.
ಏನ್ ರೆಕಾರ್ಡ್ ಇದೆ ಸರ್? ಯಾವ ರೆಕಾರ್ಡ್ ಆಡಿಯೋ ಎಲ್ಲರೂ ಮಾಡ್ತಾರೆ ಅಂತ ಹೇಳಿದವ್ರು ಯಾರು? ಅವ್ರ ನಾಯಕರು ಹೇಳ್ಯಾರ ಬಿಡು. ಬಿಜೆಪಿ ಅವ್ರಿಗೆ ವಿರೋಧ ಪಕ್ಷದ ನಾಯಕರಿಗೆ ತಾವೇನ್ ಹೇಳಕ್ ಬಯಸ್ತೀರಿ ಸರ್? ಅವ್ರು ಹೇಳುದನ್ನ ಹೇಳಿ, ಇದೆಲ್ಲ ಸುಳ್ಳು ಸುದ್ದಿಗಳನ್ನ ಹಬ್ಸೋದು ಬಂದ್ ಮಾಡಲಿ. ಇನ್ನು ಅಬಕಾರಿ ಇಲಾಖೆಯಲ್ಲಿ ನಡೆದಿರ್ತಕ್ಕಂತಹ ಬ್ರಹ್ಮಾಂಡ ಭ್ರಷ್ಟಾಚಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರ್.ಬಿ. ತಿಮ್ಮಾಪುರ್ ಅವರು ಬಹಳ ಕೂಲಾಗಿ ಮಾತನಾಡ್ತಾ ಇದ್ದಾರೆ. ನಾನು ತಪ್ಪೇ ಮಾಡಿಲ್ಲ ಅಂತಂದ್ಮೇಲೆ ನನಗೆ ರಕ್ಷಣೆ ಯಾಕೆ ಬೇಕು? ಈ ವಿಚಾರದಲ್ಲಿ ಚುನಾವಣೆ ಬಂದಾಗ ಈ ರೀತಿಯೆಲ್ಲ ಆರೋಪ ಮಾಡ್ತಾರೆ ಅಂತ ರಿಪಬ್ಲಿಕ್ಗೆ ಅಬಕಾರಿ ಸಚಿವ ಆರ್.ಬಿ. ತಿಮ್ಮಾಪುರ ಹೇಳಿಕೆ ಕೊಟ್ಟಿದ್ದಾರೆ. ಚುನಾವಣೆ ಬಂದಾಗ ಹೀಗೆ ಆರೋಪ ಮಾಡ್ತಾರೆ ಅಂತ. ಹಾಗಾದ್ರೆ ಲೋಕಾಯುಕ್ತ ಯಾಕೆ ಡಿ.ಸಿನೂ ಸೇರಿದಂತೆ ಇವರ ಇಲಾಖೆಯ ಅಧಿಕಾರಿಗಳನ್ನ ವಿಚಾರಣೆ ನಡೆಸ್ತಾ ಇದೆ? ಏನು ನಡೀತಾ ಇದೆ ಇಲಾಖೆನಲ್ಲಿ? ಏನಾದರೂ ಇವರ ಹೊಣೆಗಾರಿಕೆ ಇಲ್ವೇ ಇಲ್ವಾ? ಅದಕ್ಕೆ ನಾನು ಯಾಕೆ ರಾಜೀನಾಮೆ ಕೊಡಲಿ? ಆಡಿಯೋ ಲೆಕ್ಕಕ್ಕೆ ಬರಲ್ಲ ಅಂತೆ. ಮತ್ತೆ ಯಾವುದು ಲೆಕ್ಕಕ್ಕೆ ಬರುತ್ತೆ ಹಾಗಾದರೆ? ಆಡಿಯೋ ಲೆಕ್ಕಕ್ಕೆ ಬರಲ್ಲ ಅಂತಂದರೆ ಲೋಕಾಯುಕ್ತ ವಿಚಾರಣೆ ಲೆಕ್ಕಕ್ಕೆ ಬರಲ್ಲ, ಆಡಿಯೋ ಲೆಕ್ಕಕ್ಕೆ ಬರಲ್ಲ ಅಂತೀರಾ ನೀವು? ನಮ್ಮ ಜೊತೆಗೆ ಅಬಕಾರಿ ಸಚಿವರಾದಂಥ ಆರ್.ಬಿ. ತಿಮ್ಮಾಪುರ್ ಅವರು ಇದ್ದಾರೆ. ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್, ಬಿಜೆಪಿಯವರು ನಿಮ್ಮ ಮೇಲೆ ಗುರುತರವಾದಂಥ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಅಬಕಾರಿ ಇಲಾಖೆ ಅನ್ನುವಂಥದ್ದು ಅಕ್ರಮ ಇಲಾಖೆ ಆಗಿದೆ ಅನ್ನುವಂಥದ್ದು. ಎಲ್ಲಿ ಗುರುತರ? ಪದೇ ಪದೇ ಆಡಿಯೋಗಳು ಹೊರಗಡೆ ಬರ್ತಾ ಇದಾವೆ, ಲಂಚದ ಬೇಡಿಕೆ ಎಲ್ಲ ಬರ್ತಾ ಇದೆ. ಮೊದಲಿಂದ ಬರ್ತಾವ, ನಡಿಯಪ್ಪ ಅವೆಲ್ಲ. ಚುನಾವಣೆಗೆ, ಕೇರಳ ಚುನಾವಣೆಗೆ, ಅಸ್ಸಾಂ ಚುನಾವಣೆಗೆ ಇಲ್ಲಿಂದ ಅಬಕಾರಿ ಇಲಾಖೆ ಹಣ ಕಳಿಸ್ತಾ ಇದ್ದಾರೆ ಅನ್ನೋಂಥ ಆರೋಪ. ಯಾವ ಚುನಾವಣೆ ಬಂದರೂ ಅಬಕಾರಿ ಹಿಡ್ಕೊಂಡಿದ್ದಾರೆ. ಅವ್ರಿಗೆ ಎಲ್ಲಿ ಏನಿದೆ ಸಾಕ್ಷಿ ಆಧಾರ? ಸುಳ್ಳು ಸಾಕ್ಷಿ ಇಲ್ಲ, ಆಧಾರ ಇಲ್ಲ, ಮಾತಾಡ್ತಾರೆ. ಚುನಾವಣೆಗಳಿಗೆ ಹಣವನ್ನ ಕಳಿಸ್ತಾ ಇರುವಂತ ಕಾರಣಕ್ಕಾಗಿನೇ ಸಿದ್ದರಾಮಯ್ಯನವರು ತಮ್ಮನ್ನ ರಕ್ಷಣೆ ಮಾಡ್ತಾ ಇದ್ದಾರೆ ಅನ್ನೋಂತ ಒಂದು ಆರೋಪ ಮಾಡಿದ್ದಾರೆ. ಮಾಡಕ್ ನಾನೇನೇ ತಪ್ಪು ಮಾಡಿದ್ದೀನಿ? ಏನು ತಪ್ಪೇ ಮಾಡಲಾರ್ದ ರಕ್ಷಣೆ ಎಲ್ಲಿ ಬರುತ್ತೆ? ಏನ್ ತಪ್ಪು ಮಾಡಿದ್ದೀನಿ ರಕ್ಷಣೆ ಮಾಡಕ್? ನಿಮ್ಮ ಯಾವುದೇ ತಪ್ಪಿಲ್ವಾ ಸರ್ ಇದರಲ್ಲಿ? ನೋ ನಥಿಂಗ್, ಏನೇನು ಇಲ್ಲ. ಸಿದ್ದರಾಮಯ್ಯನವರು ರಾಜೀನಾಮೆ ಪಡಿಲಿಲ್ಲ ಅಂತಂದ ಹೇಳಿದ್ರೆ 80% ಸಿದ್ದರಾಮಯ್ಯನವ್ರಿಗೆ ಹೋಗುತ್ತೆ ಅನ್ನೋಂತ ಆರೋಪವನ್ನ ಬಿಜೆಪಿಯವರು ಮಾಡ್ತಾ ಇದ್ದಾರೆ ಸರ್. ನೀವು ರಾಜೀನಾಮೆ ಕೊಡಬೇಕಂತ ಬಿಜೆಪಿ ನಾಯಕರು, ಅಂದ್ರೆ ನಿಮ್ಮ ಇಲಾಖೆಯಲ್ಲಿ ಅಕ್ರಮ ಕೇಳಿ ಬರ್ತಾ ಇದೆ, ಆಡಿಯೋ ಬಂದಿದೆ, ಹಂಗಾಗಿ ರಾಜೀನಾಮೆ ಕೊಟ್ಟು ತನಿಖೆಯನ್ನು ಎದುರಿಸಬೇಕು ಅಂತ. ಒಂದು ಆಡಿಯೋ ಕಳಿಸ್ತಾನೆ, ಆದ್ಮೇಲೆ ನಿನ್ ಮೇಲೆ ತನಿಖೆ ಚಾಲು ಮಾಡ್ದಾನ. ಅಂದ್ರೆ ಆಡಿಯೋ ವ್ಯಾಲ್ಯೂ ಆಗಲ್ವಾ ಸರ್? ಆಡಿಯೋ ಯಾರು ಅವ್ರು ಹಿಂದಿನವೆಲ್ಲ ಅವ್ರು ಹೇಳಿದ ರೆಕಾರ್ಡ್ ಹೇಳ್ತೀನಿ, ಒಂದ್ ದಿವ್ಸ ಕೇಳು. ಏನ್ ರೆಕಾರ್ಡ್ ಇದೆ ಸರ್? ಯಾವ ರೆಕಾರ್ಡ್ ಆಡಿಯೋ ಎಲ್ಲರೂ ಮಾಡ್ತಾರೆ ಅಂತ ಹೇಳಿದವ್ರು ಯಾರು? ಅವ್ರ ನಾಯಕರು ಹೇಳ್ಯಾರ ಬಿಡು. ಬಿಜೆಪಿ ಅವ್ರಿಗೆ ವಿರೋಧ ಪಕ್ಷದ ನಾಯಕರಿಗೆ ತಾವೇನ್ ಹೇಳಕ್ ಬಯಸ್ತೀರಿ ಸರ್? ಅವ್ರು ಹೇಳುದನ್ನ ಹೇಳಿ, ಇದೆಲ್ಲ ಸುಳ್ಳು ಸುದ್ದಿಗಳನ್ನ ಹಬ್ಸೋದು ಬಂದ್ ಮಾಡಲಿ.